ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 22ನೇ ಭಾಗ ಈಗ ನಾವು ನೋಡಬೇಕಾದ್ದು. ಅದರಲ್ಲಿ 4ನೇ ಸರ್ಗ, 3ನೇ ಸರ್ಗ ಕಳೆದ ದಿವಸ ಮುಕ್ತಾಯ ಕಂಡಿತ್ತು. ವಾಸುದೇವನ ಉಪನಯನ, ಆತನ ವಿದ್ಯಾಭ್ಯಾಸ, ಆತ ತನ್ನ ಗುರುಗಳಿಗೆ ಕೊಡಮಾಡಿದಂಥ ಗುರುದಕ್ಷಿಣ, ಇದರ ಬಗ್ಗೆ ನೋಡಿದೆವು. ಮುಂದೆ ಆತ ಸನ್ಯಾಸ ಸ್ವೀಕಾರಕ್ಕೆ ಮನಸ್ಸನ್ನು ಸಿದ್ಧಪಡಿಸಿಕೊಂಡದ್ದನ್ನು ಇವತ್ತಿನ ಈ ಭಾಗದಲ್ಲಿ ನೋಡಬೇಕು. ಅಥೈಷ ಸಲ್ಲೋಕದಯ ಸುಧಾರ್ದಯ ಸದಾಗಮಸ್ತೇನ ನಿರಾಸಕಾಮಯ ರಮಾವರ ವಾಸಭುವ ವಿಶಾರದೋ ವಿಶಾಲಯ ಚಿಂತಯದಾತ್ಮನೋಧಿಯ. ಜಗತಿ ಛಂದಸ್ಸಿನ ಒಂದು ಪ್ರಭೇದ ವಂಶಸ್ಥ ಅಂಥೇಳಿ, ಅದು ಈ ಸದ್ಯದಲ್ಲಿ ಈ ಸರ್ಗದಲ್ಲಿ ಕೊನೆಯ ಒಂದೆರಡು ಶ್ಲೋಕಗಳನ್ನು ಬಿಟ್ಟರೆ ಉಳಿದೆಲ್ಲ ಶ್ಲೋಕಗಳಿಗೆ ಛಂದಸ್ಸು ವಂಶಸ್ಥ ಅಂಥೇಳಿ. ಈ ವಾಸುದೇವ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸಜ್ಜನರು ತತ್ವ ಮಾರ್ಗದಿಂದ ಭ್ರಷ್ಟರಾಗಿದ್ದರು, ಅಂಥವ್ರನ್ನ ಕರುಣೆಯಿಂದ ಉದ್ಧಾರ ಮಾಡಬೇಕು. ಆಮೇಲೆ ಯಾರು ಸಚ್ಚಾಸ್ತ್ರಗಳಿಗೆ ತಪ್ಪು ಅರ್ಥವನ್ನು ಬರೆದಿದ್ರು ಅಂಥ ಕಳ್ಳರಾದವರನ್ನು ನಿರಾಕರಣೆ ಮಾಡಬೇಕು. ಈ ಎರಡೂ ಉದ್ದೇಶಗಳನ್ನು ಇಟ್ಕೊಂಡು ಆತ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ತನ್ನ ಮನಸ್ಸಿನಿಂದ. ಆ ಮನಸ್ಸು ಎಂಥದ್ದು, ಎಷ್ಟು ಅದ್ಭುತವಾದ್ದು ಅಂತಂದರೆ, ರಮಾವರ ವಾಸ ಭುವ, ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇವರಿಬ್ಬರಿಗೆ ಸನ್ನಿಧಾನಕ್ಕೆ ಪಾತ್ರವಾದದ್ದು ಯಾವತ್ತೂ ಕೂಡ. ಅಂಥ ತನ್ನ ವಿಶಾಲವಾದ ಮನಸ್ಸಿನಿಂದ ಈ ಮುಂದಿನಂತೆ ಆತ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅನನ್ಯ ಸಂಗಾದ್ಗುಣ ಸಂಗೀತಾ ಹರೇ ಜನಸ್ಯ ಮಾನಂ ತು ವಿಶಿಷ್ಟಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ ನಿಜಂ ಭಜನ್ ಪಾರಮಹಂಸ್ಯಮಾಶ್ರಮಂ. ಈಗ ನಾನು ಏನು ಮಾಡಬೇಕು? ಭಗವಂತನ ಗುಣಗಳಲ್ಲೇ ನಮ್ಮ ಮನಸ್ಸು ಯಾವತ್ತೂ ಕೂಡ ಆಸಕ್ತವಾಗಿರಬೇಕು ಅಂತಂದರೆ ಆ ಮನಸ್ಸನ್ನು ಈ ಲೌಕಿಕ ಸಂಗತಿಗಳಿಂದ ದೂರ ಇಡಬೇಕು. ಹಾಗೆ ಮಾಡಬೇಕಾದ್ರೆ ಸನ್ಯಾಸವೇ ಮುಖ್ಯ. ಬೇರೆ ಆಶ್ರಮಗಳಲ್ಲಿ ಲೌಕಿಕ ವ್ಯಾಪಾರಗಳಲ್ಲಿ ಮನಸ್ಸು ಹೆಚ್ಚು ತೊಡಗೋದರಿಂದ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡಲಿಕ್ಕೆ ಹೆಚ್ಚು ಸಮಯ ಅವಕಾಶ ಸಿಗೋದಿಲ್ಲ. ಅದಕ್ಕಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಜನಸ್ಯ ಮಾನಂತೂ ವಿಶಿಷ್ಟ ಚೇಷ್ಟಿತಂ. ಮತ್ತು ಈ ಜಗತ್ತಿನಲ್ಲಿ ಜನ ಯಾರಿಗೆ ಮಾನ್ಯತೆ ಕೊಡ್ತಾರೆ? ವಿಶಿಷ್ಟರಾದವರಿಗೆ. ಯಾರು ಶ್ರೇಷ್ಠವಾದ ಸ್ಥಾನಮಾನ ಪಡ್ಕೊಂಡು ಎತ್ತರದಲ್ಲಿರ್ತಾರೆ, ಅಂಥವರಿಗೆ ಜನ ಮಾನ್ಯತೆ ಕೊಡ್ತಾರೆ. ಅದರಿಂದ ನಾನೇನು ಮಾಡಬೇಕು? ಅಸಂಗಂ ಪ್ರಕಟೀಕರೋಮ್ಯಹಂ. ನಾನು ಇನ್ನು ಮುಂದೆ ಅಸಂಗನಾಗಿರಬೇಕು. ಕೇವಲ ಮಾನಸಿಕವಾಗಿ ಮಾತ್ರ ಅಸಂಗ ಅಲ್ಲ, ದೈಹಿಕವಾಗಿ ಕೂಡ, ಭೌತಿಕವಾಗಿ ಕೂಡ ನಾನು ಅಸಂಗನಾಗಬೇಕು. ನಾನು ಮಾನಸಿಕವಾಗಿ ಯಾವತ್ತೂ ಕೂಡ ಅಸಂಗನೇ, ಲೌಕಿಕ ವ್ಯಾಪಾರಗಳಲ್ಲಿ ಮಗ್ನನಾದವನಲ್ಲ. ಆದರೆ ಗೃಹಸ್ಥಾಶ್ರಮದಲ್ಲೇ ಇದ್ದುಕೊಂಡು ಈ ಶಾಸ್ತ್ರಗಳ ರಹಸ್ಯವನ್ನು ಹೇಳ್ತಾ ಹೋದರೆ ಜನ ಅದನ್ನು ನಂಬಲಿಕ್ಕಿಲ್ಲ. ನಾನು ಸನ್ಯಾಸಿ ಆದರೆ ಜನ ಅದನ್ನು ಸ್ವೀಕಾರ ಮಾಡ್ಯಾರು. ಅದಕ್ಕಾಗಿ ಪಾರಮಹಂಸಮಾಶ್ರಮಂ ಭಜನ್. ಇದು ನಾನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತೀನಿ. ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ನಾನು ಈ ಜಗತ್ತಿಗೊಂದು ಮಾದರಿಯಾಗಿಂಥ ಜೀವನ ನಡೆಸಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಮಮ ಪ್ರಭೋರ್ನಾಫರತಾ ಹಿ ಶೋಭತೆ ದ್ವಿಷತ್ಸು ವಿಷ್ಣುಂ ಯದದಂಡಧಾರಣಂ ಹರಿಸ್ವಸಾದನ್ವತಿರಾದ ಸದ್ಭಿದೆ ಭವೇದತೋ ನಾಸ್ಮಿ ಚ ದಂಡಧಾರಕಃ. ನಾನು ಶಕ್ತ, ನಾನೇ ಆಗಲಿ ನನ್ನಂತೆ ಮತ್ತೆ ಯಾರೇ ಆಗಲಿ, ಸಾಮರ್ಥ್ಯ ಇದ್ದಾಗ ಭಗವಂತನ ಗುಣಗಳಿಗೆ, ಭಗವಂತನ ಮಹಿಮೆಗೆ ಯಾರು ಅಪಚಾರ ಮಾಡ್ತಾರೆ ಅವರನ್ನು ಸುಮ್ಮನೆ ಬಿಡಬಾರ್ದು, ಯಾರೂ ಬಿಡಬಾರ್ದು. ವಿಶೇಷವಾಗಿ ನನ್ನಂಥ ದೈಹಿಕ, ಮಾನಸಿಕ, ಬೌದ್ಧಿಕ ಸಾಮರ್ಥ್ಯ ಇದ್ದಂಥ ವ್ಯಕ್ತಿ ಭಗವಂತನ ವ್ಯಕ್ತಿತ್ವಕ್ಕೆ ಅಪಚಾರ ಮಾಡುವಂಥವ್ರನ್ನ ದಂಡಿಸದೆ, ಶಿಕ್ಷಿಸದೆ ಬಿಡಬಾರ್ದು. ಹಾಗಾಗಿ ನೀನು ಯಾಕೆ ಶಿಕ್ಷಿಸ್ತಾ ಇಲ್ಲ ಈಗ ಅಂತಂದರೆ, ಈಗ ಶಿಕ್ಷಿಸಬಹುದಲ್ಲ, ಬೇಡ. ಇನ್ನು ಸದ್ಯದಲ್ಲೇ ದುರ್ಗಾದೇವಿ ಅವತಾರ ಮಾಡುವಳಿದ್ದಾಳೆ. ಯಾವಾಗ ಅವತಾರ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಈ ಕಲಿಯುಗದಲ್ಲೇ ಯಾವಾಗೋ ಒಂದು ಬಾರಿ ಮುಂದೆ ದುರ್ಗಾದೇವಿ ಅವತಾರ ಆಗೋದಿದೆ, ದುಷ್ಟರನ್ನು ಶಿಕ್ಷಣ ಮಾಡಲಿಕ್ಕಾಗಿ ಅಂತ ಒಂದು ಮಾಹಿತಿಯನ್ನು ಹೇಳ್ತಾರೆ. ಹರಿಸ್ವಸಾದನು ಅಚಿರಾತ್ ಅಸದ್ಭಿದೆ, ಅಸಜ್ಜನರನ್ನು ದಂಡಿಸಲಿಕ್ಕಾಗಿ ದುರ್ಗಾದೇವಿ ಅವತಾರ ಮಾಡುವಳಿದ್ದಾಳೆ. ಹಾಗಾಗಿ ದೈಹಿಕ ದಂಡನೆ ಕೊಡೋದು ನನಗೀಗ ಬೇಡ, ನಾನು ಆ ಕೆಲಸವನ್ನು ಈಗ ಮಾಡೋದು ಬೇಡ.
ಆದರೆ ಶಕ್ತಿ ಇದ್ದರೆ ದೈಹಿಕ ದಂಡನೆ ಕೊಡಲೇಬೇಕು. ದುರ್ಗಾದೇವಿ ಮುಂದೆ ಅವತಾರ ಮಾಡೋಳಿದ್ದಾಳೆ ಅಂತಂದ್ರೆ ಸದ್ಯ ನೀನು ಈಗ ಯಾಕೆ ದೈಹಿಕ ದಂಡನೆ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ದುರ್ಜನರಾದವರಿಗೆ, ಅಂಥ ದುರ್ವಾದಿಗಳಿಗೆ ದೈಹಿಕ ದಂಡನೆಯನ್ನಾದರೂ ಕೊಟ್ಟು ಅವರನ್ನು ಸರಿಯಾದ ಮಾರ್ಗಕ್ಕೆ ತರಲೇಬೇಕು. ಅದು ನನ್ನ ಕರ್ತವ್ಯ. ಆದರೆ ಸನ್ಯಾಸಿ ಆಗಿಬಿಟ್ರೆ ಅದನ್ನು ಮಾಡಬೇಕಾಗಿಲ್ಲ. ಸನ್ಯಾಸಿ ಅಲ್ಲದೆ ಹೋದರೆ ದೈಹಿಕ ದಂಡನೆ ಕೊಟ್ಟಾದ್ರೂ ಕ್ಷತ್ರಿಯ ಆಗಿಬಿಟ್ರೆ, ಭೀಮಸೇನಂತೆ ಹನುಮಂತನಂತೆ ಇದ್ದುಬಿಟ್ರೆ, ದೈಹಿಕ ದಂಡನೆ ಕೊಟ್ಟಾದರೂ ದುರ್ಜನರನ್ನ, ದುರ್ವಾದಿಗಳನ್ನ ಸನ್ಮಾರ್ಗಕ್ಕೆ ತರಬೇಕು. ನಾನು ಅಂದರೆ ಸನ್ಯಾಸ ಸ್ವೀಕಾರ ಮಾಡದೆ ಹೋದರೆ ಕೈಯಲ್ಲಿ ದಂಡ ತಗೊಳ್ಳೇಬೇಕಾಗ್ತದೆ. ಸನ್ಯಾಸ ತಗೊಂಡು ಬಿಟ್ರೆ ಕೈಯಲ್ಲಿ ದಂಡ ತಗೊಳ್ಬೇಕಾದ ಪ್ರಶ್ನೆ ಬರೋದಿಲ್ಲ. ಆವಾಗ ವಾಗ್ದಂಡ ಸಾಕು. ಅದಕ್ಕಾಗಿ ನಾಸ್ಮಿ ದಂಡಧಾರಕ, ಕೈಯಲ್ಲಿ ಖಡ್ಗ ಮೊದಲಾದ ಆಯುಧಗಳನ್ನು ಹಿಡಿದು ದುರ್ವಾದಿಗಳನ್ನು ಮಣಿಸುವಂಥ ಕೆಲಸಕ್ಕೆ ನಾನು ಹೋಗೋದಿಲ್ಲ. ಸನ್ಯಾಸಿ ಆಗಿಬಿಟ್ರೆ ಈ ಯಾವುದೂ ಪ್ರಸಂಗ ಇರೋದಿಲ್ಲ. ಸನ್ಯಾಸಿ ಆಗದೆ ಹೋದರೆ ಕೈಯಲ್ಲಿ ಶಸ್ತ್ರ ತಗೊಳ್ಳೇಬೇಕಾಗ್ತದೆ. ಅದು ದುರ್ಗಾದೇವಿ ಮಾಡೋ ಕೆಲಸವನ್ನು ನಾನೇ ಮಾಡಬೇಕಾಗ್ತದೆ. ಅದಕ್ಕಾಗಿ ಸನ್ಯಾಸಿ ಆಗಿಬಿಟ್ರೆ ಯಾವ ಸಮಸ್ಯೆ ಇರೋದಿಲ್ಲ. ನಾನು ಸನ್ಯಾಸ ಧರ್ಮಕ್ಕೆ ಯೋಗ್ಯವಾದಂಥ ಚಟುವಟಿಕೆಯನ್ನು ಮಾಡಬಹುದು. ಈಗ ಆತ ಆಲೋಚನೆ ಮಾಡಿ ಸನ್ಯಾಸವನ್ನೇ ಸ್ವೀಕಾರ ಮಾಡಬೇಕು ಅಂತ ನಿಶ್ಚಯ ಮಾಡಿ ಆ ಭಗವಂತನಿಗೆ ಎಲ್ಲ ಕಡೆ ನಮಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸನ್ಯಾಸಾಶ್ರಮಕ್ಕೆ ನಮಸ್ಕಾರ, ನನಗೆ ಅನುಮತಿ ಕೊಡುವಂತ. ಸಮಸ್ತ ಸಂವ್ಯಾಪಿನಂ ಆತ್ಮದಾಯಕಂ, ಆ ಭಗವಂತ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಸಮಸ್ತ ಸಂವ್ಯಾಪಿ ಮತ್ತು ಆತ್ಮದಾಯಕ, ತನ್ನ ಶರೀರದಲ್ಲಿಯೂ ಕೂಡ ಆತ ಎಲ್ಲ ಕಡೆ ಇದ್ದಾನೆ. ಸ್ವಕ್ಷೇತ್ರ, ಅದು ತನ್ನ ಶರೀರದಲ್ಲಿ, ಮತ್ತೊಂದು ಶರೀರದಲ್ಲಿ, ಎಲ್ಲ ಕಡೆನೂ ಭಗವಂತ ಇದ್ದಾನೆ. ಅಂತಹ ಭಗವಂತನಿಗೆ ಆತ ನಮಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ತನ್ನವರು, ತನ್ನ ವ್ಯಕ್ತಿಗಳು, ಸಣ್ಣವರು, ದೊಡ್ಡವರು, ಜಡ ವಸ್ತುಗಳು, ಚೇತನ ವಸ್ತುಗಳು, ಎಲ್ಲದಕ್ಕೂ ಆತ ನಮಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸುತ್ತಮುತ್ತಲು ಇದ್ದಂಥ ಜನ ಕೇಳಿದರು, ಅದೇನು ಎಲ್ಲ ಕಡೆ ನಮಸ್ಕಾರ ಮಾಡ್ತಿದ್ಯಲ್ಲ, ನಿಜೇ ಜನೇ ಕಿಂ ನಮಸೀತಿ ಪೃಚ್ಛತಿ. ತಂದೆ ಮೊದಲಾದವರು ಕೇಳಿದರು, ಅವರ ತಂದೆ, ತಾಯಿ, ಸುತ್ತಮುತ್ತ ಇರುವಂಥವ್ರು, ಬಂಧುಗಳು, ಅವ್ರು ಕೇಳಿದರು, ಯಾಕೆ ನಮಸ್ಕಾರ ಮಾಡ್ತಾ ಇದ್ದಿ, ಯಾವುದಕ್ಕಾಗಿ ನಮಸ್ಕಾರ ಮಾಡ್ತಿದ್ದಿ ಅಂತ ಅವ್ರು ಕೇಳಿದರೆ, ಇವನೇ ಹೇಳಿದ, ಸ್ವವಸ್ತು ಪ್ರಣತಿಂ ವ್ಯಧಾಂ, ನನ್ನದಾದಂಥ ವಸ್ತು ಏನಿದೆ ಆ ವಸ್ತುವಿಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಹೇಳಿದ. ಬಹಳ ವಿಚಿತ್ರ ಅನಿಸ್ತು ಅವರಿಗೆ. ಗುರೋಃ ಕಿಲಾನ್ವೇಷಣವಾನ್ ಜಗದ್ಗುರು ತದಾ ಜಗಾಮ ಅಖಿಲ ಲೋಕ ಶಿಕ್ಷಕ. ಸನ್ಯಾಸ ಸ್ವೀಕಾರ ಮಾಡಬೇಕಾದ್ರೆ ಯಾರ ಕಡೆಯಿಂದ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಒಬ್ಬ ಯೋಗ್ಯ ಗುರುವನ್ನು ಹುಡುಕ್ಲಿಕ್ಕೆ ಈತ ಪ್ರಾರಂಭ ಮಾಡಿದ. ವಸ್ತುತಃ ಈತನೇ ಇಡೀ ಜಗತ್ತಿಗೆಲ್ಲ ಶಿಕ್ಷಣ ಕೊಡಬೇಕಾದವನು. ಅಂಥವನು ಇವತ್ತು ಒಬ್ಬ ಗುರುವಿನ ಅನ್ವೇಷಣೆಯಲ್ಲಿ ತೊಡಗಿದ. ಅಲ್ಲಿ ಸ್ವವಸ್ತು ಪ್ರಣತಿಂ ವಿಧಾಮ್ ಅಂತಿದೆ. ನನ್ನ ವಸ್ತುವಿಗೆ ನಮಸ್ಕಾರ ಮಾಡ್ತಿದ್ದೇನೆ ಅಂತ. ಅದು ನನ್ನ ವಸ್ತು ಅಂದ್ರೆ ಏನು? ಅದು ಕೇಳೋರಿಗೆ ಸ್ವಲ್ಪ ಏನೋ ವಿಚಿತ್ರವಾಗಿ ಅನಿಸಿರ್ಬೇಕು. ಮನೆ, ಮಠ, ತನ್ನವರು, ಸುತ್ತಮುತ್ತಲಿರುವಂಥ ವಸ್ತುಗಳು, ಇದ್ರ ಬಗ್ಗೆ ಅಭಿಮಾನ ಹೆಚ್ಚಾಗಿದ್ದಿರಬೇಕು. ಅದಕ್ಕಾಗಿ ಎಲ್ಲ ಕಡೆ ನಮಸ್ಕಾರ ಮಾಡ್ತಿದ್ದಿರಬೇಕು ಅಂತ ಅವ್ರಿಗೇನೋ ಅನಿಸ್ತು. ಆದರೆ ಅವನ ಅಭಿಪ್ರಾಯ ಹಾಗಿದ್ದಿಲ್ಲ. ಸ್ವವಸ್ತು ಅಂತಂದರೆ ಭಗವಂತ ಅನ್ನುವಂಥದ್ದೇ ವಸ್ತು. ವಸ್ತು ಶಬ್ದಕ್ಕೆ ಭಗವಂತನೇ ವಾಕ್ಯ. ಆ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಿದ್ದೀನಿ ಅಂತ ಅವನ ಅಭಿಪ್ರಾಯ ಆಗಿತ್ತು. ಯಾಕೆ ಅಂತಂದರೆ, ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ಭಾಗವತ ಹೇಳಿದೆ. ವಸ್ತು ಶಬ್ದದಿಂದ ಭಾಗವತ ಹೇಳಿದ್ದು ಅವನನ್ನೇ. ಆ ಭಾಗವತಕ್ಕೆ ತಾತ್ಪರ್ಯ ಬರೆಯುವಾಗ ಆಚಾರ್ಯರು ಅದರ ಅರ್ಥವನ್ನು ಕೂಡ ಹೇಳ್ತಾರೆ ಮುಂದೆ. ಇದೇ ಆಚಾರ್ಯರು, ವಸ್ತು ಅಂದರೆ ಅಪ್ರತಿಹತ ನಿತ್ಯವಾದದ್ದು. ಯಾವ ವಸ್ತು ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಒಂದೇ ರೀತಿಯಾಗಿರ್ತದೋ ಅದಕ್ಕೆ ವಸ್ತು ಅಂತ ಅನ್ಬೇಕು. ಉಳಿದೆಲ್ಲ ವಸ್ತುಗಳೇ ಅಲ್ಲ. ವಸ್ತು ಅಂದರೆ ಮ್ಯಾಟರ್ ಅಂತ ಅರ್ಥ, ಥಿಂಗ್ ಅಂತ ಅರ್ಥ, ಒಂದು ಯಾವುದೋ ಸಾಮಾನು ಅಂತ ಅರ್ಥ. ಅದು ಹೌದು. ಆದರೆ ವಸ್ತುತಃ ವಸ್ತು ಅನ್ನೋ ಶಬ್ದದಿಂದ ಯಾವುದನ್ನು ಕರಿಬೇಕು? ಯಾವುದು ಅನಾದಿ ಕಾಲದವರೆಗೂ ಇದೆಯೋ ಅದನ್ನೇ ವಸ್ತು ಅಂತ ಕರಿಬೇಕು. ಸ್ಕಂದ ಪುರಾಣದ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ವಾಸನಾದ್ ವಸ್ತು ನಿತ್ಯ ಅಪ್ರತಿಹತಂ ಯತಃ ವಾಸೇನೇದಂ ಯತಸ್ತುನ್ನಂ ಅತಸ್ತದ್ ಬ್ರಹ್ಮ ಶಬ್ದತೆ. ವಾಸನಾತ್ ತಾನು ಈ ಜಗತ್ತಿನಲ್ಲಿ ಎಲ್ಲ ಕಡೆ ಇದೆ, ಎಲ್ಲ ಕಡೆ ವಾಸಿಸಿಕೊಂಡಿದೆ ಈ ಬ್ರಹ್ಮ. ಅಲ್ಲದೆ ಜಗತ್ತೆಲ್ಲದ, ಇಡೀ ಜಗತ್ತಿನ ಅಸ್ತಿತ್ವವೇ ಈ ಪರಬ್ರಹ್ಮನನ್ನು ಆಶ್ರಯಿಸಿಕೊಂಡಿದೆ. ನಿತ್ಯ ಅಪ್ರತಿಹತಂ ಮತ್ತು ಒಂದೇ ರೀತಿಯಾಗಿದೆ. ಈ ಉಳಿದೆಲ್ಲ ವಸ್ತುಗಳು
ಎಂಥ ಬೆಲೆ ಬಾಳುವ ವಸ್ತುವೇ ಆಗಲಿ, ಎಷ್ಟೇ ಗುಣಮಟ್ಟದ ವಸ್ತುವೇ ಆಗಲಿ, ಇದು ಒಂದೇ ರೀತಿಯಾಗಿರೋದಿಲ್ಲ. ಅದರ ಬೆಲೆ ಕಡಿಮೆ ಆಗ್ತಾ ಹೋಗ್ತದೆ ಮುಂದೆ ಹೋದಂತೆ. ಯಾವ ವಸ್ತುವಿನ ಬೆಲೆ ಎಂದೆಂದೂ ಕಡಿಮೆ ಆಗೋದಿಲ್ವೋ, ಅದರ ಸ್ವರೂಪಕ್ಕೆ ಏನು ಚ್ಯುತಿಯೇ ಇಲ್ವೋ, ಅದನ್ನೇ ವಸ್ತು ಅಂತ ಕರಿಬೇಕು. ವಾಸೇನೇದಂ ಯತಃ ತುನ್ನಂ. ಈ ಪರಮಾತ್ಮ ಒಳಗಿರೋದ್ರಿಂದ, ಪರಮಾತ್ಮ ಒಳಗೆ ವಾಸಿಸಿಕೊಂಡಿರೋದ್ರಿಂದ ಈ ಜಡವಾದ ವಸ್ತುಗಳು, ಚೇತನ ವಸ್ತುಗಳು ಎಲ್ಲವೂ ಕೂಡ ಪ್ರವೃತ್ತಿಯನ್ನು ಪಡ್ಕೋತಾವೆ. ಪರಮಾತ್ಮ ಒಳಗಿಲ್ಲದೆ ಹೋದರೆ ಇದಕ್ಕೆ ಯಾವುದೇ ರೀತಿಯಾದ ಪ್ರವೃತ್ತಿಯೂ ಇಲ್ಲ. ಅದಕ್ಕೆ ಇದನ್ನ ವಸ್ತು ಅಂತ ಕರಿಬೇಕು. ವಸ್ತು ಅಂದ್ರು, ವಾಸುದೇವ ಅಂದ್ರು, ವಾಸು ಅಂದ್ರು, ಅರ್ಥ ಎಲ್ಲ ಒಂದೇ. ನಿರಸ್ತಾಕಿಲ ದೋಷಂ ಯದ್ ಆನಂದಾದಿ ಮಹಾಗುಣಂ ಸರ್ವದಾ ಪರಮಂ ಬ್ರಹ್ಮ ತಸ್ಮಾತ್ ವಾಸ್ತವಮೀದ್ಯತೆ ಅಂತ ಮತ್ತೊಂದು ಕಡೆ ತಾತ್ಪರ್ಯ ಶ್ಲೋಕ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಇದರ 2ನೇ ಸ್ಕಂದದ್ದು. ಇಲ್ಲಿ ಕೆಲವು ವ್ಯಾಖ್ಯಾನ ಪುಸ್ತಕಗಳಲ್ಲಿ ಇದನ್ನು ನಾನು ಓದಿದೆ, ಕೆಲವು ನನಗೆ ನೆನಪಿಗೆ ಬಂದದ್ದನ್ನು ಹೇಳಿದೆ. ನಿರಸ್ತಾಕಿಲ ದೋಷಂ ಯತ್, ಯಾವ ಆ ತತ್ವಕ್ಕೆ ಯಾವುದೇ ದೋಷ ಇಲ್ಲವೋ, ನಿರಸ್ಥ ಅಖಿಲ ದೋಷಂ ಯತ್ ಆನಂದಾದ ಮಹಾಗುಣಂ, ಆನಂದ ಮೊದಲಾದ ಮಹಾಗುಣಗಳನ್ನು ಯಾವುದು ಪಡ್ಕೊಂಡದ್ದು, ಸರ್ವದಾ ಪರಮಂ ಬ್ರಹ್ಮ, ಇದು ಯಾವುದೋ ಒಂದು ಕಾಲಕ್ಕಲ್ಲ, ಎಲ್ಲಾ ಕಾಲಕ್ಕೂ. ಆದ್ರಿಂದ ಅದನ್ನ ವಾಸ್ತವ ಅಂತ ಕರಿಬೇಕು. ಉಳಿದೆಲ್ಲ ವಸ್ತುಗಳು ವಾಸ್ತವಿಕವಾಗಿ ಎಷ್ಟು ಕಾಲವಿರುವಂಥವು? ದೀರ್ಘಕಾಲದಲ್ಲಿ ಅನಾದಿ ಕಾಲದವರೆಗೂ ಏಕರೀತಿಯಾಗಿರುವಂಥ ವಸ್ತು ಅಂದ್ರೆ ಅದೊಂದೇ. ಅದಕ್ಕಾಗಿ ಈ ಪರಮಾತ್ಮನನ್ನ ವಸ್ತು ಅಂತ ಕರಿಬೇಕು. ವಸತಿ ಸದಾ ಸರ್ವತ್ರ, ಎಲ್ಲಾ ಕಡೆ ಇರುವುದಾದ್ರಿಂದ ವಸ್ತು. ವಾಸನಂ ಆಚ್ಛಾದನಂ, ಜಗತ್ತೆಲ್ಲವನ್ನು ಮುಚ್ಚಿಕೊಂಡು ಬಿಟ್ಟಿದೆ, ಇದು ಆವರಿಸಿಕೊಂಡಿದ್ದಾದ್ರಿಂದ ಇದು ವಸ್ತು. ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ನಾರಾಯಣ ಉಪನಿಷತ್ತು ಅವನನ್ನು ವರ್ಣನೆ ಮಾಡಿದೆ. ಆ ಕಾರಣಕ್ಕಾಗಿ ಆತ ವಸ್ತು, ವಾಸ್ತವ, ವಾಸುದೇವ ಇತ್ಯಾದಿ ಶಬ್ದದಿಂದ ಕರೆಯಲ್ಪಡ್ತಾನೆ. ಸ್ವವಸ್ತು, ಈ ಜಗತ್ತಿನಲ್ಲಿ ನನಗೆ ಅತ್ಯಂತ ಮುಖ್ಯವಾದ ವಸ್ತು ಅಂತಂದ್ರೆ ಪರಮಾತ್ಮ ಒಬ್ಬನೇ. ಉಳಿದ ಯಾವ ವಸ್ತುವು ವಸ್ತುವೇ ಅಲ್ಲ, ನನಗದು ಮುಖ್ಯವೇ ಅಲ್ಲ ಅಂತ ವಾಸುದೇವ ತನ್ನ ಒಂದು ಚರ್ಯೆಯಿಂದ ಆ ಜಗತ್ತಿಗೆ, ತನ್ನ ತಂದೆ ತಾಯಂದ್ರಿಗೆಲ್ಲರಿಗೂ ಕೂಡ ತೋರಿಸಿದ. ಯತಿರ್ಯತಾತ್ಮಾಭುವಿಕಶ್ಚನಾಭವದ್ವಿಭೂಷಣೋ ಭೂರಿ ವಿರಕ್ತಿಭೂಷಣ ನನಾಮ ಮಾಚ್ಛುಚಿಮತ್ತತೋಪಿಯಂ ಜನೋಚ್ಯುತ ಪ್ರೇಕ್ಷ ಉದಾಹರ ಸ್ಫುಟಂ. ಒಬ್ಬ ಗುರುವನ್ನು ಹುಡುಕಾಡ್ತಾ ಇದ್ನಲ್ಲ, ಆ ಗುರು ಯಾರು, ಆ ಗುರುವಿನ ಹಿನ್ನೆಲೆಯನ್ನು ಹೇಳ್ತಾರೆ ಗ್ರಂಥಕಾರರು. ಯಥಾತ್ಮ, ಅತ್ಯಂತ ಇಂದ್ರಿಯ ನಿಗ್ರಹವುಳ್ಳಂಥ ಒಬ್ಬ ವಿರಕ್ತಿ ಭೂಷಣ, ಅವನಿಗೆ ವೈರಾಗ್ಯವೇ ಅಲಂಕಾರ ಅಂತ ಒಬ್ಬ ಸನ್ಯಾಸಿಗಳಿದ್ರು. ಶುಚಿ, ಅತ್ಯಂತ ಶುದ್ಧರಾದವರು, ಅವರನ್ನ ಜನರು ಅಚ್ಯುತ ಪ್ರೇಕ್ಷರು ಅಂತ ಕರೀತಿದ್ರು. ನನಾಮ ಮಾತ್ರಾತ್ ಶುಚಿಂ ಅರ್ಥದೋಪಿಯಂ, ಅವರಿಗೆ ಹೆಸರು ಮಾತ್ರ ಅಚ್ಯುತ ಪ್ರೇಕ್ಷ ಅಂತಿರ್ಲಿಲ್ಲ, ಅವರ ಸ್ವಭಾವವೂ ಕೂಡ ಅಚ್ಯುತ ಪ್ರೇಕ್ಷ ಅಂತಲೇ ಆಗಿತ್ತು. ಉಳಿದವರ ಹೆಸರುಗಳು ಅವರವರಿಗೆ ಅನ್ವರ್ಥಕ ಆಗಿರ್ತಾವೋ ಇಲ್ಲೋ ಗೊತ್ತಿಲ್ಲ, ಆದರೆ ಇವರಿಗೆ ಮಾತ್ರ ಹೆಸರು ಅನ್ವರ್ಥಕವೇ ಆಗಿತ್ತು. ಯಾಕೆ ಅಂತಂದ್ರೆ ಪ್ರೇಕ್ಷ, ಅಚ್ಯುತ ಅಂದ್ರೆ ಭಗವಂತ, ಪ್ರೇಕ್ಷ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಭಗವಂತನ ಜ್ಞಾನವನ್ನು ಪಡ್ಕೊಂಡಂಥವ್ರು ಆ ವ್ಯಕ್ತಿ ಅಂತ ಅರ್ಥ. ಅವರು ಆ ಕಾಲದಲ್ಲಿ ಇದ್ರು. ಅವರಿಗೆ ಅಚ್ಯುತ ಪ್ರಜ್ಞಾ ಅಂತ ಹೆಸರಿತ್ತು ಮೂಲತಃ ಅಂತ ಕೆಲವು ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ. ಗೋವಿಂದಾಚಾರ್ಯ ಅಭಿಪ್ರಾಯದಂತೆ ಮಧ್ವರು ಪೂರ್ಣ ಪ್ರಜ್ಞರು, ಇವ್ರಿಗೆ ಪೂರ್ಣ ಪ್ರಜ್ಞಾ ಅಂತ ಹೆಸರು ಬರಬೇಕಾದ್ರೆ ಅವರು ಅಚ್ಯುತ ಪ್ರಜ್ಞರೇ ಆಗಿದ್ದಿರಬೇಕು. ಹಾಗಾಗಿ ಅಚ್ಯುತ ಪ್ರಜ್ಞಾ ಅಂತ ಅವ್ರ ಹೆಸರನ್ನ ಇವ್ರು ಹೇಳ್ತಾರೆ. ಆದ್ರೆ ನಾರಾಯಣ ಪಂಡಿತರು ಆ ಶ್ಲೋಕದಲ್ಲೇ ಜನೋಚ್ಯುತ ಪ್ರಜ್ಞಂ ಉದಾಹರತ್ ಸ್ಫುಟಂ ಅಂತ ಹೇಳ್ಬೋದಿತ್ತು. ಪ್ರಜ್ಞಂ ಅಂತ ಹೇಳಿದ್ರು, ಪ್ರೇಕ್ಷಂ ಅಂತ ಹೇಳಿದ್ರು ಛಂದಸ್ಸಿನ ನಡೆಗೇನೂ ಅಡಚಣೆ ಇಲ್ಲ. ಆದರೂ ಅವ್ರು ಪ್ರೇಕ್ಷಂ ಅಂತಾನೆ ಹೇಳಿದ್ರು. ಹಾಗಾಗಿ ಪ್ರೇಕ್ಷ, ಪ್ರಜ್ಞಾ ಈ ಎರಡೂ ಕೂಡ ಹೆಸರುಗಳು ಆಚಾರ್ಯರಿಗೆ ಮಧ್ವ, ಪೂರ್ಣಪ್ರಜ್ಞಾ, ಆನಂದ ತೀರ್ಥ ಅಂತ 2-3 ಹೆಸರುಗಳು ಹೇಗೆ ಬಳಕೆಯಲ್ಲಿ ಇವೆಯೋ ಹಾಗೆ ಅಚ್ಯುತ ಪ್ರೇಕ್ಷ, ಅಚ್ಯುತ ಪ್ರಜ್ಞಾ ಈ ಎರಡೂ ಥರ ಇದ್ದಿರಬಹುದು ಅಂತ ಕಾಣಿಸ್ತದೆ. ಅದಕ್ಕೆ ವ್ಯಾಖ್ಯಾನ ಬರೆಯುವವರು ವೇದಾಂಗ ತೀರ್ಥರು ಅಚ್ಯುತ ಪ್ರಜ್ಞನಾಮ, ಅಚ್ಯುತ ಪ್ರೇಕ್ಷ ಅಂದ್ರೆ ಅಚ್ಯುತ ಪ್ರಜ್ಞಾ ಅಂತಾನೆ ವ್ಯಾಖ್ಯಾನ ಬರೆದಿದ್ದಾರೆ. ಬಳಕೆಯಲ್ಲಿ ಎರಡೂ ಇದ್ದಿರಬಹುದು ಅಂತ ಹೀಗೆ ಕಾಣಿಸ್ತದೆ ನನಗೆ. ಅವರಿಗೆ ಏನು ಯೋಗ್ಯತೆ, ಮಧ್ವರಿಗೆ ಗುರು ಆಗುವಂಥ ಯೋಗ್ಯತೆ ಏನಿತ್ತು ಅವರಿಗೆ ಅಂತಂದ್ರೆ, ಈ ವಿಷಯವನ್ನು ಹಿಂದೊಂದ್ಸರಿ ಹೇಳಿದ್ದೆ ಹರಿವಂಶ ಹೇಳುವಾಗಲೂ ಯಾವಾಗಲೂ. ದ್ರೌಪದಿ ಮತ್ತೆ ಪಾಂಡವರು ವನವಾಸ ಮಾಡ್ಕೊಂಡಿದ್ರಲ್ಲ,
ಆಗ ಅನೇಕ ಜನ ಸನ್ಯಾಸಿಗಳು, ಅನೇಕ ಜನ ಗೃಹಸ್ಥರು, ಋಷಿಗಳು ಅವ್ರ ಜೊತೆ ಇದ್ರಲ್ಲ, ಅವರಲ್ಲಿ ಇವರು ಕೂಡ ಇದ್ರು, ಈ ಅಚ್ಯುತ ಪ್ರೇಕ್ಷನು ಕೂಡ. ಕೃಷ್ಣಾಕರ ಸಿದ್ಧ ಶುದ್ಧಿಮದ್ವರಾನ್ನ ಭುಕ್ತ್ಯ ಪಾಂಡವಾಲಯೇ. ಅದು ನಾನು ವನವಾಸ ಅಂತ ಹೇಳಿದೆ, ವನವಾಸನ ಏನಲ್ಲ, ವನವಾಸದಲ್ಲೂ ಇದ್ದಿರಬಹುದು, ಅಥವಾ ಇಂದ್ರಪ್ರಸ್ಥದಲ್ಲಿ, ಮುಂದೆ ಹಸ್ತಿನಾವತಿಯಲ್ಲಿ ಅಲ್ಲಿಯಾದರೂ ಇದ್ದಿರಬಹುದು, ಎಲ್ಲಿಯಾದರೂ ಇದ್ದಿರಬಹುದು. ಅದು ಹೀಗೆ ಅಂತ ಹೇಳೋದು ಕಷ್ಟ. ಪಾಂಡವರ ಆಲಯೇ, ಪಾಂಡವರ ಮನೆಯಲ್ಲಿ ಕೆಲವು ವರ್ಷ ಕಾಲ ಅವರು ವಾಸ ಮಾಡಿಕೊಂಡಿದ್ರು. ಏನು ಅವ್ರಿಗೆ ಆಹಾರ ಅಂತಂದ್ರೆ ಕೃಷ್ಣಾಕರ ಸಿದ್ಧ ಸಿದ್ಧಿಮತ್ ವರಾನ್ನ ಭುಕ್ತ್ಯ. ದ್ರೌಪದಿ ತನ್ನ ಕೈಯಿಂದ ಅಡಿಗೆ ಮಾಡಿ ಪವಿತ್ರವಾದ ಅನ್ನವನ್ನು ಬಡಿಸ್ತಾ ಇದ್ದಲ್ಲ, ಆ ಅನ್ನವನ್ನು ಸ್ವೀಕಾರ ಮಾಡ್ತಾ ಅವರು ಕೆಲವು ಕಾಲ ಪಾಂಡವರ ಮನೆಯಲ್ಲಿ ಇದ್ರು. ಹೇಗೆ ಮಧುಕರ ಪ್ರವೃತ್ತಿಮಾನ್, ಮಧುಕರ ವೃತ್ತಿ, ಇಲ್ಲೂ ಭಿಕ್ಷೆ ಬೇಡ್ತಿದ್ರು, ಮತ್ತೆ ಕೆಲವು ಕಡೆ ಬೇರೆ ಕಡೆ ಎಲ್ಲಾದ್ರೂ ಹೋದಾಗ ಅಲ್ಲಿ ಭಿಕ್ಷಾ ಬೇಡ್ತಿದ್ರು. ಹೀಗೆ ಮಧುಕರ ವೃತ್ತಿ ಎನ್ನುವುದು ಅಂತ ಅವರು ಮಧುಕರ ವೃತ್ತಿಯನ್ನು ಆಶ್ರಯಿಸಿಕೊಂಡು ಶುದ್ಧವಾದ ಜೀವನ ನಡೆಸಿದ್ರು. ಅಭೂತ್ ಕುಶಾಸ್ತ್ರಾಭ್ಯಸನಂ ನಪಾತಕಂ ಕ್ರಮಾಗತ ದ್ವಿಪ್ರತಿಸಾರತೋ ಯತೇಃ ಯಥಾ ಕುಶಸ್ತ್ರಾಧ್ಯಯನಂ ಮುರದ್ವಿಷಃ ಪದಾಂಬುಜೆ ವ್ಯಾಧವರಸ್ಯ ಗರ್ಹಿತಂ. ಈ ಅಚ್ಯುತ ಪ್ರೇಕ್ಷರು ಅನಿವಾರ್ಯವಾಗಿ ದುಷ್ಟಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ ಪ್ರಸಂಗ ಬಂದಿತ್ತು, ಯಾಕಂದ್ರೆ ಅವ್ರ ಮೇಲೆ ಹಾಗೆ ಒತ್ತಡ ಇತ್ತು. ಆದರೆ ಆ ದುಷ್ಟಶಾಸ್ತ್ರವನ್ನು ಅವರು ಅಧ್ಯಯನ ಮಾಡಿದರೂ ಕೂಡ ಅದು ಅವರಿಗೆ ಪಾತಕ ಆಗಲಿಲ್ಲ. ಯಾಕೆಂತಂದ್ರೆ ಅವರಿಗೆ ಮುಂದೆ ಆ ದುಷ್ಟಶಾಸ್ತ್ರವನ್ನು ಓದಿ ಕೆಲವು ಕಾಲ ಆದ ಬಳಿಕ ಪ್ರಾಯಶ್ಚಿತ್ತ ಆಗಿತ್ತು, ಪಶ್ಚಾತ್ತಾಪ ಆಗಿತ್ತು. ಯಾಕೆ ಇದನ್ನು ಓದ್ತಾ ಇದ್ದೇನೆ, ಏನೋ ಅನಿವಾರ್ಯವಾಗಿ ಒತ್ತಡಕ್ಕಾಗಿ ನಾನಿದು ಪರಿಸ್ಥಿತಿಯ ಅನಿವಾರ್ಯ ಕಾರಣಗಳಿಂದಾಗಿ ನೀನು ಓದಬೇಕಾದ ಪ್ರಸಂಗ ಬಂತು, ಆದರೆ ಈ ದುಷ್ಟಶಾಸ್ತ್ರದಲ್ಲಿ ಏನೂ ಹುರುಳಿಲ್ಲ ಅಂತ ಅವರಿಗೆ ಆಮೇಲೆ ಪಶ್ಚಾತ್ತಾಪ, ವಿಪ್ರತಿಸಾರ ಅಂತ ಪಶ್ಚಾತ್ತಾಪ ಅದು ಬಂದಿತ್ತು. ಹಾಗಾಗಿ ಕುಶಾಸ್ತ್ರಾಭ್ಯಸನ, ಕೆಟ್ಟ ಶಾಸ್ತ್ರದ ಅಭ್ಯಾಸ ಅನ್ನೋದು ಪಾತಕವಾಗಲಿಲ್ಲ, ನ ಪಾತಕಂ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಉಪಮಾ, ಕೃಷ್ಣನ ಕಾಲಿಗೆ ಬಾಣ ಹೊಡೆದ್ನಲ್ಲ, ಕೃಷ್ಣಾವತಾರ ಪರಿಸಮಾಪ್ತಿ ಆಗಲಿಕ್ಕೆ ಕಾರಣ ಆದ್ನಲ್ಲ ಜರ ಅನ್ನುವ ಬೇಡ್ರವನು, ಅವನು ಕುಶಸ್ತ್ರಾಧ್ಯಸನಂ, ಕೃಷ್ಣನ ಕಾಲಿಗೆ ಬಾಣ ಹೊಡೆದ್ರೂ ಕೂಡ ಅದೇನು ಪಾಪಕ್ಕೇನು ಕಾರಣ ಆಗಲಿಲ್ಲ. ಯಥಾ ಕುಶಸ್ತ್ರಾಧ್ಯಸನಂ ಮುರದ್ವಿಷಃ ಪದಾಂಬುಜೆ ವ್ಯಾಧವರಸ್ಯ ಗರ್ಹಿತಂ. ಅದೇ ಅವನಿಗೆ ಪಾಪಕ್ಕೆ ಕಾರಣ ಆಗಲಿಲ್ವೋ, ಭಗವಂತ ಅದನ್ನು ಕ್ಷಮಿಸಿದ್ನೋ, ಹಾಗೆ ಈ ದುಷ್ಟಶಾಸ್ತ್ರವನ್ನು ಈ ಅಚ್ಯುತ ಪ್ರೇಕ್ಷರು ಓದಿದ್ರು ಕೂಡ ಅದು ದೋಷ ಏನಾಗಲಿಲ್ಲ. ಆ ಅಚ್ಯುತ ಪ್ರೇಕ್ಷರ ಮನಸ್ಥಿತಿ ಹೇಗಿತ್ತು ಅದನ್ನು ಹೇಳ್ತಾರೆ. ಅಚ್ಯುತ ಪ್ರೇಕ್ಷರ ಗುರುಗಳು, ಅವ್ರ ಹೆಸರೇನಿತ್ತು ಅಂತ ಗೊತ್ತಿಲ್ಲ ನಮಗೆ. ಆ ಮಣಿಮಂಜರಿಯಲ್ಲಿ ಪ್ರಾಜ್ಞತೀರ್ಥರು, ಪರತೀರ್ಥರು, ಸತ್ಯಪ್ರಜ್ಞ ತೀರ್ಥರು ಇವೆಲ್ಲ ಹೆಸರುಗಳನ್ನು ಕೇಳಿದೆವು. ಅಲ್ಲಿ ಮುಂದಿನ ಹೆಸರುಗಳು ಅಲ್ಲಿಯೂ ಕೂಡ ಬಂದಿಲ್ಲ. ಆ ಪರಂಪರೆ ಮುಂದುವರೆದಿತ್ತಲ್ಲ. ಅಚ್ಯುತ ಪ್ರೇಕ್ಷರ ಗುರುಗಳಿದ್ದರು, ಅವರು ಈ ಶಿಷ್ಯನನ್ನು ಕರೆದು ಹೇಳಿದ್ರಂತೆ. ಈ ಶಿಷ್ಯ ಎಂಥವರಾಗಿದ್ದರು? ವಿನೀತ, ಬಹಳ ವಿನಯಶೀಲರಾದವರು, ಆಮ್ನಾಯೇಶ್ವರ ಸಂದ ಉಪನಿಷತ್ತುಗಳ ಅಧ್ಯಯನದಲ್ಲಿ ನಿಷ್ಣಾತರಾದವರು, ಯಾವತ್ತೂ ಕೂಡ ತತ್ವಜ್ಞಾನ ಏನು ಅಂತ ತಿಳ್ಕೊಳ್ಳಿಕ್ಕೆ ಆಸಕ್ತರು. ಅಂತ ಶಿಷ್ಯನ ಬಗ್ಗೆ ಗುರುಗಳಿಗೆ ಬಹಳ ಪ್ರೀತಿ ಇತ್ತು. ಆ ಗುರುಗಳಿಗೆ ತಮ್ಮ ಅಂತ್ಯಕಾಲ ಸಮೀಪಿಸಿದೆ ಅಂತ ಗೊತ್ತಾಯಿತು ಒಂದು ಸಮಯದಲ್ಲಿ. ಆಗ ಆ ಅಚ್ಯುತ ಪ್ರೇಕ್ಷರು ಇವ್ರನ್ನ ಕರೆದ್ರು, ಅಚ್ಯುತ ಪ್ರೇಕ್ಷರನ್ನ ಅವ್ರ ಗುರುಗಳು ಕರೆದು ರಹಸ್ಯವಾಗಿ ಮಾತನ್ನು ಹೇಳಿದರು. ಬಹಿರಂಗವಾಗಿ ಎಲ್ಲರ ಗಮನಕ್ಕೆ ಬರುವಂತೆ ಹೇಳೋ ಪ್ರಸಂಗ ಇರಲಿಲ್ಲ, ಕಾಲ ಸರಿ ಇರಲಿಲ್ಲ. ರಹಸ್ಯವಾಗಿ ಮಾತು ಹೇಳಿದರು. ಏನಂತ? ಅಹಂ ಸ್ವಯಂ ಬ್ರಹ್ಮ ನ ಕಿಂಚಿದ್ ಅಸ್ತಿ ಮತ್ ಪರಂ ವಿಜೃಂಭೇತ ಯದಾ ಸ್ಫುಟಂ ಚಿತಿ. ನೋಡು, ನಾವೀಗ ಮಾಯಾವಾದವನ್ನು ಅಭ್ಯಾಸ ಮಾಡುವಂಥ ಒಂದು ಒತ್ತಡಕ್ಕೊಳಗಾಗಿದ್ದೇವೆ. ಮಾಯಾವಾದದಲ್ಲಿ ಏನು ಹೇಳ್ತಾರೆ? ಯಾವಾಗ ತತ್ವಜ್ಞಾನ ಅಂತ ಅನ್ನೋದು ಪಕ್ವ ಆಗ್ತದ, ಮನುಷ್ಯ ಅಪರೋಕ್ಷ ಜ್ಞಾನವನ್ನು ಪಡ್ಕೋತಾನೋ, ಆಗ ನಾನೇ ಬ್ರಹ್ಮ, ನನಗಿಂತ ಭಿನ್ನವಾದ ಜಗತ್ತು ಯಾವುದೂ ಇಲ್ಲ, ಜಗತ್ತೂ ಕೂಡ ಸುಳ್ಳು ಅನ್ನುವ ಸಂಗತಿ ಮನುಷ್ಯನಿಗೆ ಹೊಳಿತದೆ. ಅಹಂ ಸ್ವಯಂ ಬ್ರಹ್ಮ ನ ಕಿಂಚಿತ್ ಅಸ್ತಿ ಮತ್ ಪರಂ, ನನಗಿಂತ ಹೊರತಾದ ಯಾವುದೂ ಇಲ್ಲ. ಇದೆಲ್ಲ ಯಾವಾಗ ಅಂತಂದ್ರೆ ಯದಾ ಚಿತಿ ಸ್ಫುಟಂ ವಿಜೃಂಭೇತ. ಇಲ್ಲಿ ಚಿತಿ, ವಿಜೃಂಭೇತ ಈ ಶಬ್ದಗಳಿವೆಯಲ್ಲ, ಅವು ಅದ್ವೈತ ಶಾಸ್ತ್ರದಲ್ಲಿ ಮೇಲಿಂದ ಮೇಲೆ ಬಳಕೆಯಾಗಿರೋ ಶಬ್ದಗಳು. ಅದಕ್ಕಾಗಿ ಚಿತಿ, ಈ ನಾವು ಅಪರೋಕ್ಷ ಜ್ಞಾನ, ಬ್ರಹ್ಮಾಪರೋಕ್ಷ, ಜೀವಾಪರೋಕ್ಷ ನಾವು ಅಂತಿರ್ತೇವಲ್ಲ, ಚಿತಿ ಅಂತ ಅವ್ರು ಪ್ರಯೋಗ ಮಾಡ್ತಿರ್ತಾರೆ ಶಾಸ್ತ್ರದಲ್ಲಿ. ಅದನ್ನೇ ಇಲ್ಲಿ ಇವರು ಬಳಕೆ ಮಾಡ್ತಾರೆ. ಆ ಚಿತಿ ಜ್ಞಾನ ಬಂದಾಗ ಮನುಷ್ಯನಿಗೆ
ಈ ಎಲ್ಲ ಅದ್ವೈತದ ಸಾಕ್ಷಾತ್ಕಾರ ಆಗ್ತದೆ ಅಂತ ಮಾಯಾವಾದದಲ್ಲಿ ಹೇಳ್ತಾರೆ. ನಿರನ್ವಯಂ ಅಥವಾ ಕೆಲವು ಕಡೆ ನಿರನ್ವಯಾತ್ ಅಂತಿದೆ. ಗೋವಿಂದಾಚಾರ್ಯ ಹಿಡಿದ ಪಾಠ ನಿರನ್ವಯಂ ಅಂತಿದ್ರು ತಪ್ಪೇನಲ್ಲ. ಆದರೆ ಮಾಸ್ಮ ವಿಶ್ವಸೀಹಿ, ಈ ಅದ್ವೈತದ ತಿರುಳನ್ನು, ಅದ್ವೈತದ ಸಿದ್ಧಾಂತವನ್ನು ನಂಬಬೇಡ. ಯಾಕೆಂದ್ರೆ ನಿರನ್ವಯಾತ್, ಇದಕ್ಕೆ ಅತಾರ್ಕಿಕವಾದದ್ದಿದು. ಯಾವುದೇ ಪ್ರತ್ಯಕ್ಷ, ಅನುಮಾನ, ಶಬ್ದ ಮೊದಲಾದ ಪ್ರಮಾಣಗಳ ಬೆಂಬಲ ಇಲ್ಲ ಈ ಸಂಗತಿಗೆ. ಇದನ್ನು ನಂಬಬೇಡ. ಅನಿವಾರ್ಯವಾಗಿ ಓದಬೇಕಾದ ಪ್ರಸಂಗ ಬಂತು, ನಾನು ಓದಿದೆ, ನೀನು ಓದಿದಿ, ಆದರೆ ಇದನ್ನು ಮನಸ್ಸಿಗೆ ತಗೊಳ್ಬೇಡ. ಯಾಕೆ? ಯಥೇತದ್ ಆತ್ಮೈಕ್ಯಂ ಉಪಾಸ್ತಿ ಚೋದಿತಂ ನಮೇ ಗುರೋರಪ್ಯಪರೋಕ್ಷತಾಂ ಗತಂ ಪುರಾತನಾನಾಮಪಿ ಸೌಮ್ಯ ಕುತ್ರಚಿತ್ ತಥೋ ಮುಕುಂದಂ ಭಜ ಸಂವಿದೆ ಮುದಾ. ಆತ್ಮೈಕ್ಯ, ಜೀವಬ್ರಹ್ಮರೆಲ್ಲರೂ ಕೂಡ ಅಭಿನ್ನರು ಅಂತ ಈ ಅದ್ವೈತದಲ್ಲಿ ಮೇಲಿನ ಮೇಲೆ ಹೇಳ್ತಾ ಇರ್ತಾರಲ್ಲ. ಉಪಾಸ್ತಿ ಚೋದಿತಂ, ಮನುಷ್ಯ ಏನನ್ನು ಉಪಾಸನೆ ಮಾಡಬೇಕು? ಪರಮಾತ್ಮನ ಗುಣಗಳನ್ನು, ಪರಮಾತ್ಮನ ದಾಸ ನಾನು ಅಂತ ಉಪಾಸನೆ ಮಾಡೋದಲ್ಲ. ನಾನು ಪರಮಾತ್ಮ ಇಬ್ರು ಕೂಡ ಅಭಿನ್ನರು ಅಂತ ಉಪಾಸನೆ ಮಾಡಬೇಕು ಅಂತೇನು ಹೇಳ್ತಾರಲ್ಲ. ಇದನ್ನು ಎಷ್ಟು ಉಪಾಸನೆ ಮಾಡಿದರೂ ಕೂಡ ನನಗೇನಿದು ಸಾಕ್ಷಾತ್ಕಾರ ಆಗಿಲ್ಲ. ನನಗೆ ಸಾಕ್ಷಾತ್ಕಾರ ಆಗೋದು ಆ ಕಡೆ ಇಲ್ಲೇ. ನಮೇ ಗುರೋರಪಿ ಅಪರೋಕ್ಷತಾಂಗತಂ, ನನ್ನ ಗುರುಗಳಿಗೆ, ಅವ್ರ ಹಿಂದಿನವರಿಗೆ ಯಾರಿಗೂ ಕೂಡ ಈ ಐಕ್ಯ ಅಂತ ಅನ್ನೋದು ಸಾಕ್ಷಾತ್ಕೃತ ಆಗಿಲ್ಲ. ಐಕ್ಯದ ರಿಯಲೈಸೇಷನ್, ಐಕ್ಯದ ಸಾಕ್ಷಾತ್ಕಾರ ಇವರು ಯಾರಿಗೂ ಆಗಿಲ್ಲ. ಪುರಾತನಾನಾಮಪಿ, ಐಕ್ಯ ಸಾಕ್ಷಾತ್ಕಾರ ಆದವರು ಎಲ್ಲಾದರೂ ಇದ್ದಾರಾ? ಪರಮಾತ್ಮನ ಗುಣವೈಭವವನ್ನು ನೋಡಿದವರು, ಪರಮಾತ್ಮ ವೈಕುಂಠದಲ್ಲಿ ಹೇಗಿರ್ತಾನೆ, ಯಾವ ಅದ್ಭುತವಾದ ವೈಭವದಿಂದ ಇರ್ತಾನೆ ಅಂತ ನೋಡಿದವರಿದ್ದಾರೆ. ಇದು ನೋಡ್ರಿ, ನಾವು ಬರೇ ವೇದಗಳನ್ನು ಓದಿದರೆ ನಮಗೆ ಪರಮಾತ್ಮನ ಗುಣವೈಭವ ಹೆಚ್ಚು ಸ್ಪಷ್ಟ ಆಗೋದಿಲ್ಲ. ಮಹಾಭಾರತ, ಭಾಗವತ ಇತ್ಯಾದಿಗಳನ್ನು ಯಾಕೆ ಓದಬೇಕು ಅಂತಂದ್ರೆ, ಪರಮಾತ್ಮನ ಮೂಲ ಸ್ವರೂಪ ಹೇಗಿದೆ, ವೈಕುಂಠ ಶ್ವೇತದ್ವೀಪ ಅನಂತಾಸನದಲ್ಲಿ ಆತ ಯಾಕೆ ಇದ್ದಾನೆ, ಹೇಗಿದ್ದಾನೆ, ಅವನ ದಾಸಾನುದಾಸರು ಹೇಗಿದ್ದಾರೆ, ಅದನ್ನೆಲ್ಲ, ಆ ವೈಭವನ್ನೆಲ್ಲ ಕಾಣಬೇಕು. ಅದನ್ನೆಲ್ಲ ಕಂಡವರು ಯಾರು? ಚತುರ್ಮುಖ ಬ್ರಹ್ಮಾದಿ ಜ್ಞಾನಿಗಳು. ಅವರು ತಾವು ಕಂಡದ್ದನ್ನು ನಾನು ಇಂಥದನ್ನು ಕಂಡೆ, ವೈಕುಂಠವನ್ನು ನೋಡಿ ಬಂದೆ ಅಂತ ಕೆಲವರು ಹೇಳ್ತಾರೆ. ವೈಕುಂಠದಲ್ಲಿ ಮುಕ್ತ ಸ್ಥಾನವನ್ನು ನೋಡಿ ಬಂದೆ ಅಂತ ಕೆಲವರು ಹೇಳ್ತಾರೆ. ಅಮುಕ್ತ ಸ್ಥಾನವನ್ನು ನೋಡಿದ್ವಿ ಅಂತ ಇನ್ನು ಕೆಲವರು ಅಂತಾರೆ. ಅವರು ಅದನ್ನೆಲ್ಲ ವರ್ಣನೆ ಮಾಡೋದ್ರ ತಾತ್ಪರ್ಯ ಏನು ಅಂತಂದ್ರೆ, ಆ ಎಲ್ಲ ಸಂಗತಿಗಳು, ಪರಮಾತ್ಮ, ಲಕ್ಷ್ಮೀದೇವಿ, ಚತುರ್ಮುಖ, ಈ ಎಲ್ಲ ಸಂಗತಿಗಳು, ಆ ಲೋಕಗಳು, ಇವೆಲ್ಲ ಸತ್ಯ. ಆ ಎಲ್ಲ ದೇವತೆಗಳ ಪರಂಪರೆ, ದೇವತೆಗಳ ಶ್ರೇಣಿ ಇದೆಯಲ್ಲ, ಅದೆಲ್ಲ ಸತ್ಯ ಅಂತ ಅದಕ್ಕೆ ಅಭಿಪ್ರಾಯ. ಭಾಗವತ, ಮಹಾಭಾರತಾದಿಗಳು ಪರಮಾತ್ಮನ ವೈಭವನ್ನೆಲ್ಲ ವರ್ಣನೆ ಮಾಡಿವೆ. ಇಷ್ಟು ಜನ ದೇವತೆಗಳು, ಇಂತಿಂಥ ಕೆಲಸ ಅವ್ರದ್ದು, ಪೂರ್ವ ದಿಕ್ಕಿಗಿಂತವನು, ಪಶ್ಚಿಮ ದಿಕ್ಕಿಗಿಂತವನು, ಇದನ್ನೆಲ್ಲ ಆ ಶಾಸ್ತ್ರಗಳು ವರ್ಣನೆ ಮಾಡಿವೆ. ಆದರೆ ಐಕ್ಯ ಸಾಕ್ಷಾತ್ಕಾರ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದನ್ನೆಲ್ಲಾದರೂ ಭಾಗವತ, ಮಹಾಭಾರತ ವರ್ಣನೆ ಮಾಡಿದೆಯಾ? ಪರಮಾತ್ಮನ ಬಿಂಬರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ವ್ಯಕ್ತಿಗಳು, ಅವ್ರ ಮಹತ್ವ ಎಂಥದ್ದು, ಅವ್ರು ಏನೇನು ಕಾರ್ಯ ಮಾಡಿದರು, ಆ ಸಾಕ್ಷಾತ್ಕಾರಕ್ಕಾಗಿ ನಾವು ಮಾಡಬೇಕಾದ ಸಾಧನೆ ಎಂಥದ್ದು, ಅದನ್ನೆಲ್ಲ ಭಾಗವತಾದಿ ಶಾಸ್ತ್ರಗಳು ಬೇಕಾದಷ್ಟು ವರ್ಣನೆ ಮಾಡ್ತವೆ. ಆದರೆ ಐಕ್ಯ ಸಾಕ್ಷಾತ್ಕಾರ ನಾನು ಮಾಡ್ಕೊಂಡಿದ್ದೀನಿ ಅಂತ ಇದೇ ತಟ್ಟಿ ಹೇಳುವಂಥ ವ್ಯಕ್ತಿಯನ್ನೇನಾದರೂ ಯಾವುದಾದ್ರೂ ಪುರಾಣ, ವೇದವ್ಯಾಸರ ಅಷ್ಟಾದಶ ಪುರಾಣಗಳನ್ನು, ಮಹಾಭಾರತವನ್ನು, ಇದನ್ನ ಯಾಕೆ ಬರೆದರು ಅಂತಂದರೆ, ತನ್ನ ಬ್ರಹ್ಮಸೂತ್ರಗಳ, ತಾನು ವಿಭಾಗ ಮಾಡಿದಂತಹ ವೇದಗಳ ರಹಸ್ಯ ಅಂಥದ್ದು ಅನ್ನೋದನ್ನು ಜಗತ್ತಿಗೆ ತೋರಿಸ್ಲಿಕ್ಕಾಗಿ ಈ ಪುರಾಣಗಳನ್ನು ಅವರು ರಚನೆ ಮಾಡಿದರು. ಹೀಗೆ ಪರಮಾತ್ಮನ ಗುಣವೈಭವವನ್ನು, ಪರಮಾತ್ಮನ ದಾಸರನ್ನ ಕಣ್ಣಾರೆ ನೋಡಿದವರಿದ್ದಾರೆ. ಐಕ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂಥ ವ್ಯಕ್ತಿ ಜಗತ್ತಿನಲ್ಲಿ ಎಲ್ಲಾದರೂ ಇದ್ದಾನ? ಪುರಾತನಾನಾಮಪಿ ಸೌಮ್ಯ, ಅತ್ಯಂತ ಪ್ರಾಚೀನರಾದವರಿಗೂ ಕೂಡ ಈ ಐಕ್ಯ ಅಂತ ಅನ್ನೋದು ಸಾಕ್ಷಾತ್ಕಾರಕ್ಕೆ ಬಂದಿಲ್ಲ ಅಂದಮೇಲೆ ಏನು ಮಾಡ್ಬೇಕೀಗ? ತಥೋ ಮುಕುಂದಂ ಭಜ ಸಂವಿದೆ ಮುದಾ. ಸಂವಿತ್ ಅಂದರೆ ಜ್ಞಾನ, ತತ್ವಜ್ಞಾನಕ್ಕಾಗಿ ಮುಕುಂದಂ ಅಂದರೆ ಮೋಕ್ಷವನ್ನು ಕೊಡುವ ಭಗವಂತ, ದ ಅಂದರೆ ಕೊಡುವವನು, ಮುಚ್ಚ ಅಂತಂದರೆ ಮೋಕ್ಷ. ಆ ಮೋಕ್ಷ ಕೊಡುವಂಥ ಭಗವಂತನನ್ನೇ ಅತ್ಯಂತ ಅನನ್ಯ ಮನಸ್ಸಿನಿಂದ ಧ್ಯಾನ ಮಾಡುವ. ಇಲ್ಲದೆ ಹೋದರೆ ನಮಗೆ ಯಾವ ಮಾರ್ಗವೂ ಇಲ್ಲ. ಇತೀದಮಾದಿಶ್ಯ ವಚೋ ವಚಸ್ವಿನಿ. ಇಷ್ಟು ಆ ಗುರುಗಳು ಈ ಅಚ್ಯುತ ಪ್ರೇಕ್ಷರಿಗೆ ಒಂದು ಬೋಧನೆ ಮಾಡಿದರು. ಮುಂದೆ ಅವರು ಪರಂಧಾಮಕ್ಕೆ ಹೊರಟವರು, ವೃಂದಾವನಸ್ಥರಾಗಿಬಿಟ್ರು. ಇವರು ಅಚ್ಯುತ ಪ್ರಜ್ಞರು ಆ ಗುರುಗಳು ಹೇಳಿದ ಮಾತನ್ನೇ ಚೆನ್ನಾಗಿ ಮಂಥನ ಮಾಡಿದರು. ಮಾಡಿ
ಆ ಭಗವಂತನ ಸೇವಾ ಮಾಡ್ತಾ ನೀನೇ ದಿಕ್ಕು, ನಮಗೆ ತತ್ವಜ್ಞಾನ ನೀನೇ ಕೊಡಬೇಕು ಅಂತ ಅವನನ್ನೇ ಶರಣ ಹೋದರು. ಬಹಳ ಭಕ್ತಿಯಿಂದ ಇಂಥ ದೊಡ್ಡ ಸನ್ಯಾಸಿ ಅನಂತಾಸನ ದೇವರನ್ನ, ಚಂದ್ರಮೌಳೀಶ್ವರ ದೇವರನ್ನ ಸೇವನೆ ಮಾಡಿದಾಗ, ಅದು ಯಾತಕ್ಕಾಗಿ ಸೇವನೆ, ಏನೋ ಸ್ಥಾನಮಾನ ಬೇಕು ಅಂತಲ್ಲ, ತತ್ವಜ್ಞಾನಕ್ಕಾಗಿ ಸೇವನೆ. ಆಗ ಆ ದೇವರು ಏನು ಮಾಡಿದರು, ಒಬ್ಬ ತೀರಾ ಸಾಮಾನ್ಯರಾದ ಮಂದನಾದ ವ್ಯಕ್ತಿಯ ಮೇಲೆ ಆವಾಹಿತರಾದ. ಈಗ ಆಚಾರ್ಯರ ಅವತಾರಕ್ಕಿಂತ ಮೊದಲು ಆ ಒಬ್ಬ ವ್ಯಕ್ತಿ ಮೇಲೆ ಆವಾಹಿತನಾದ ಭಗವಂತ, ಆತ ದೀಪಸ್ತಂಭವನ್ನು ಏರಿ ಘೋಷಣೆ ಮಾಡಿದ ಅಂತ ಬಂದಿತ್ತಲ್ಲ, ಅಂಥದ್ದೊಂದು ಪ್ರಸಂಗ ಇದು. ಪ್ರವಿಷ್ಟ ಪುರುಷಂ ತಮಭ್ಯದಾತ್. ಒಬ್ಬ ಪುರುಷನ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ಆತ ಆವಾಹಿತನಾದ. ಭಗವಂತ ಆವಾಹಿತನಾಗಿ ಭವಿಷ್ಯತ ಶಿಷ್ಯವರಾಧಿ ವಿದ್ಯಮಾಂ, ಒಬ್ಬ ಶಿಷ್ಯ ಮುಂದೆ ನಿನಗೆ ಬರೋನಿದ್ದಾನೆ, ಆ ಶಿಷ್ಯನ ಮೂಲಕ ಈ ತತ್ವವನ್ನು ತಿಳ್ಕೋ. ಇಲ್ಲಿ ತನಕ ನಿನಗೆ ಯಾವ ತತ್ವದ ಬಗ್ಗೆ ಗೊಂದಲ ಇತ್ತೋ ಆ ಗೊಂದಲದ ನಿವಾರಣೆ ಎಲ್ಲ ಒಬ್ಬ ಶಿಷ್ಯನಿಂದ ನಿನಗೆ ಮುಂದೆ ಆಗ್ತದೆ ಅಂತ ಹೇಳಿದ ಭಗವಂತ. ಇದು ನೋಡ್ರಿ, ದೇವ ಮೈ ಮೇಲೆ ಬಂದ ಅಂತ ಬೇರೆ ಬೇರೆ ಕಡೆ ಎಲ್ಲ ಕೇಳ್ತಿರ್ತೀವಿ. ಆ ಉಡುಪಿ ಸುತ್ತಮುತ್ತಲಿನ ಭೂಭಾಗಗಳು, ಅಲ್ಲಿ ಈ ಮಧ್ವವಿಜಯದಲ್ಲೇ ಒಂದು 3-4 ಸಲ ನಾವು ಇದನ್ನು ಕಾಣ್ತೀವಿ. ದೇವರ ಮೈ ಮೇಲೆ ಬಂದು ಏನೋ ಒಂದು ಸೂಚನೆ ಕೊಟ್ಟ ಅಂತ. ಅದು ಆ ಭಾಗದಲ್ಲಿ ಹೆಚ್ಚು ದೇವತೆಗಳು, ಭೂತಗಳು, ಕೆಲವು ದುಷ್ಟಶಕ್ತಿಗಳು ಮೈ ಮೇಲೆ ಬರೋದು, ಭೂತದ ಆಟ, ಕೋಲದ ಆಟ, ಹೀಗೆಲ್ಲ ಬಹಳ ಕೇಳ್ತೀವಿ ನಾವು ಆ ಕಡೆ ಉಡುಪಿಯ ಭಾಗದಲ್ಲಿ. ಏನು ವಿಚಾರ ಮಾಡಬೇಡ ಅಂತ ಆ ಭಗವಂತ ಇವರಿಗೆ ಸಮಾಧಾನ ಹೇಳಿದೆ. ಇವರು ನೋಡೋಣ ಭಗವಂತ ಯಾವಾಗ ಕಣ್ತೈತಾನೋ, ಏನು ಅನುಗ್ರಹ ಮಾಡ್ತಾನೋ, ಯಾವ ರೂಪದಲ್ಲಿ ಭಗವಂತನ ಸಹಾಯ ನಮಗೆ ಸಿಗ್ತದೋ ಅಂತ ಇವರು ಕಾಯ್ತಾ ಕೂತ್ಕೊಂಡಿದ್ರು ಈ ಅಚ್ಯುತ ಪ್ರೇಕ್ಷರು. ಮತ್ತೆ ಭಗವಂತನದ್ದೇ ಸೇವಾ ಮಾಡ್ತಾ ಇದ್ರು, ತತ್ವಜ್ಞಾನ ಕೊಡು ಅಂತ. ಆಗ ಸತಾಂ ಗುರು ಕಾರಣ ಮಾನುಷಾಕೃತಿ ಯತಿಂ ಪ್ರಶಾಂತಂ ತಮುಪಾಸ ಸಾಧಸಃ. ಮೂಲ ದೇವತಾ ಸ್ವರೂಪವುಳ್ಳಂಥ ಈ ವಾಸುದೇವ ಕೇವಲ ಯಾವುದೋ ಒಂದು ಉದ್ದೇಶದಿಂದ, ಪ್ರಾರಬ್ಧ ಕರ್ಮದಿಂದ ಅಲ್ಲ, ಒಂದು ಉದ್ದೇಶದಿಂದಾಗಿ ಆತ ಮನುಷ್ಯ ಜನ್ಮವನ್ನು ತಾಳಿದ್ದ. ಸಜ್ಜನದ ಗುರುವಾದಂಥ ಈ ವೇದವ್ಯಾಸ ಆ ಯತಿಗಳ ಸಮೀಪಕ್ಕೆ ಬಂದ ಅನ್ನುವಲ್ಲಿಗೆ ಮಧ್ವವಿಜಯದ ಆ 14ನೇ ಸರ್ಗದ 4ನೇ ಸರ್ಗದ 14ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಅಚ್ಯುತ ಪ್ರೇಕ್ಷರ ಆ ಒಂದು ದೀರ್ಘವಾದಂಥ ತಪಸ್ಸು ಅಲ್ಲಿಗೆ ಫಲಿಸಿತ್ತು. ತತ್ವಜ್ಞಾನಕ್ಕಾಗಿ ಭಗವಂತನ ಅವರು ಮೊರೆ ಹೊಕ್ಕಿದ್ರು. ಅದಕ್ಕೊಂದು ಸನ್ಮಾರ್ಗ ಸಿಗುವಂಥ ಒಂದು ಆಶಾಕಿರಣ ಅವರಿಗೆ ದೊರೆಯಿತು ಅನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.